ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ಗ್ಲೋಬಲ್ ಲೆವೆಲ್ನಲ್ಲಿ ಪಾಕಿಸ್ತಾನ ಭಾರತಕ್ಕೆ ಕಾಂಪಿಟೇಟರ್ ಅನ್ನುವ ರೀತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತೆ. ಅಂದರೆ ನಾವು ಭಾರತಕ್ಕೆ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ. ಟ್ರಂಪ್ ಪೀಸ್ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿದ್ರೆ ಅದನ್ನು ಸೇರ್ಕೊಳ್ಳೋದಕ್ಕೆ ಪಾಕಿಸ್ತಾನ ತುದಿಗಾಲ್ನಲ್ಲಿ ನಿಂತಿರುತ್ತೆ. ಟ್ರಂಪ್ ಜೊತೆಗೆ ಕ್ರಿಪ್ಟೋ ಕರೆನ್ಸಿ ಡೀಲ್ ಅನ್ನು ಮಾಡಿಕೊಳ್ಳುತ್ತೆ. ಗಾಜಾಗೆ ಸೈನಿಕರನ್ನು ಕಳುಹಿಸೋದಕ್ಕೂ ಕೂಡ ಪಾಕಿಸ್ತಾನ ತಯಾರಾಗಿ ನಿಂತಿದೆ. ಇನ್ನೊಂದು ಕಡೆಯಲ್ಲಿ ಸೌದಿ ಜೊತೆಗೆ ಡಿಫೆನ್ಸ್ ಒಪ್ಪಂದ. ಇತ್ತೀಚೆಗಂತೂ ಪಾಕಿಸ್ತಾನ, ಸೌದಿ ಅರೇಬಿಯಾ, ಮತ್ತೊಂದು ಕಡೆಯಲ್ಲಿ ಟರ್ಕಿ, ಈ ಮೂರೂ ದೇಶಗಳು ಸೇರ್ಕೊಂಡು ಇಸ್ಲಾಮಿಕ್ ನ್ಯಾಟೋವನ್ನು ರಚಿಸೋದಕ್ಕೆ ಹೊರಟಿದ್ದಾವೆ. ಇದನ್ನೆಲ್ಲ ನೋಡಿದಾಗ ಪಾಕಿಸ್ತಾನಕ್ಕೆ ಏನ್ರಿ ಕಮ್ಮಿ ಆಗಿದೆ? ಅದು ಕೂಡ ಒಂದು ಗ್ಲೋಬಲ್ ಸೂಪರ್ ಪವರ್ ಆಗುವತ್ತ ಹೆಜ್ಜೆ ಹಾಕ್ತಾ ಇದೆಯೇನೋ ಅಂತ ಅನ್ನಿಸ್ಬೇಕು. ಆ ರೀತಿಯಾಗಿ ಅವರು ಪೋಸ್ ಕೊಡ್ತಾ ಇದ್ದಾರೆ. ಆದರೆ ಅಸಲಿಯತ್ತೇನು ಗೊತ್ತಾ? ಪಾಕಿಸ್ತಾನದ ಒಳಗೆ ಯುದ್ಧ ಶುರುವಾಗಿದೆ. ಅಮೆರಿಕ ಟ್ರಾವೆಲ್ ಅಡ್ವೈಸರಿಯನ್ನು ಹೊರಡಿಸಿದೆ. ಪಾಕಿಸ್ತಾನದೊಳಗೆ ಹೋಗಬೇಡಿ, ಇಂತಿಂಥ ಪ್ರಾಂತ್ಯದ ಒಳಗೆ ನಿಮಗೆ ಸೆಕ್ಯೂರಿಟಿ ಇರೋದೇ ಇಲ್ಲ, ಅದು ಪಾಕಿಸ್ತಾನದ ಕಂಟ್ರೋಲ್ನಲ್ಲೇ ಇಲ್ಲ. ಹೀಗಾಗಿ ನಮ್ಮ ಜನ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಇಷ್ಟು ಭೂಪ್ರದೇಶಕ್ಕೆ ಎಂಟ್ರಿಯನ್ನೇ ಕೊಡಬಾರ್ದು ಅಂತ ಅಮೆರಿಕ ಟ್ರಾವೆಲ್ ಅಡ್ವೈಸರಿಯನ್ನು ರಿಲೀಸ್ ಮಾಡಿದೆ. ಅಮೆರಿಕದ ಟ್ರಾವೆಲ್ ಅಡ್ವೈಸರಿ ಬಂದಂತಹ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದ ಒಳಗೆ ಕಂಡು ಕೇಳರಿಯದಂಥ ದಾಳಿಯಾಗಿದೆ. ಇಷ್ಟು ದಿನ ಬಲೂಚಿಸ್ತಾನದ ಯಾವುದೋ ಒಂದು ಮೂಲೆಯಲ್ಲಿ ದಾಳಿ ಆಗ್ತಾ ಇತ್ತು, ಅಥವಾ ಒಂದೆರಡು ಸಿಟಿಗಳಲ್ಲಿ ದಾಳಿ ಆಗ್ತಾ ಇತ್ತು. ಇದೇ ಮೊದಲ ಬಾರಿಗೆ ಇಡೀ ಬಲೂಚಿಸ್ತಾನದಾದ್ಯಂತ ದಾಳಿ ನಡೆದಿದೆ. ಪಾಕ್ ಸೈನ್ಯಾಧಿಕಾರಿಗಳು ಹೇಡಿಯಂತೆ ಹೆಲಿಕಾಪ್ಟರ್ನಲ್ಲಿ ಪಲಾಯನ ಮಾಡಿದ್ದಾರೆ. ಆ ಪರಿಸ್ಥಿತಿ ಬಲೂಚಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಮಿತ್ರರೇ, ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪಾಕಿಸ್ತಾನದ ಆಸಿಂ ಮುನೀರ್ ಎಂತಹ ಹೇಡಿ ಅನ್ನುವಂಥದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಪಾಕಿಸ್ತಾನದ ಶಾಬಾಜ್ ಶರೀಫ್ ಇದಾರಲ್ಲ, ಪಾಕಿಸ್ತಾನದ ಪ್ರಧಾನಿ, ಆ ಮನುಷ್ಯ ಒಂದು ಸತ್ಯ ಕಕ್ಕಿದ್ದಾನೆ. ಗ್ಲೋಬಲ್ ಲೆವೆಲ್ನಲ್ಲಿ ಪಾಕಿಸ್ತಾನದ ಸ್ಥಿತಿ ಹೇಗಾಗಿದೆ, ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಯಾರ್ಯಾರ ಮುಂದೆ ಹೋಗಿ ತಲೆ ತಗ್ಗಿಸಿದ್ದಾರೆ, ಇದೆಲ್ಲವುದನ್ನ ಸ್ವತಃ ಶಾಬಾಜ್ ಶರೀಫ್ ಅವರೇ ಒಂದು ಪಾಕಿಸ್ತಾನದ ವೇದಿಕೆಯಲ್ಲಿ ಬಹಿರಂಗಪಡಿಸಿದ್ದಾರೆ. ಇದು ಇವತ್ತು ಭಾರಿ ಸದ್ದು ಮಾಡ್ತಾ ಇದೆ. ಅನೇಕ ಪತ್ರಿಕೆಗಳಲ್ಲಿ ಹೆಡ್ಲೈನ್ ಸುದ್ದಿಯಾಗಿದೆ. ಇದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ನಿನ್ನೆಯ ವಿಡಿಯೋದಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಆದಂತಹ ಟ್ರೇಡ್ ಡೀಲ್ ಇದು ಪಾಕಿಸ್ತಾನದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ, ಪಾಕಿಸ್ತಾನ ಎಂತಹ ಸಂಕಷ್ಟವನ್ನು ಎದುರಿಸಬಹುದು, ಪಾಕಿಸ್ತಾನದ ಎಷ್ಟು ಉದ್ಯೋಗಕ್ಕೆ ಹಾನಿಯಾಗುತ್ತೆ, ಪಾಕಿಸ್ತಾನದ ಎಷ್ಟು ಟ್ರೇಡ್ ಹೊಡೆತ ತಿನ್ನುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನೀವೇನಾದರೂ ನೋಡದೇ ಇದ್ರೆ ಈ ತಕ್ಷಣವೇ ನೋಡಿ. ಯಾಕೆ ಅಂತಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಆದಂತಹ ವಿಡಿಯೋ. ಇದರ ನಡುವೆ ಪಾಕಿಸ್ತಾನದಲ್ಲಿ ಒಂದು ತೀರಾ ಮೇಜರ್ ಆದಂತಹ ಬೆಳವಣಿಗೆ ಆಗಿದೆ. ಅದೇನು ಕೇಳಿದ್ರೆ, ಬಲೂಚ್ ಲಿಬರೇಷನ್ ಆರ್ಮಿ ಈಗ ಪಾಕಿಸ್ತಾನದ ವಿರುದ್ಧ ಒಂದು ನಿರ್ಣಾಯಕ ಯುದ್ಧವನ್ನು ಆರಂಭಿಸಿದೆ. ಈ ಹಿಂದೆ ಮಿತ್ರರೇ ನಾನು ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೆ. ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನ ಪ್ರಾಂತ್ಯದ ಈ ನಗರವನ್ನು ವಶಪಡಿಸಿಕೊಂಡಿದೆ, ಅಲ್ಲಿಂದ ಪಾಕಿಸ್ತಾನದ ಸೇನೆ ಓಡ್ ಹೋಗ್ಬಿಟ್ಟಿದೆ. ಇಂತಹ ವಿಡಿಯೋಗಳನ್ನು ನಾನು ಕೂಡ ನಿಮಗೆ ಮಾಡಿ ತಿಳಿಸಿದ್ದೆ. ಆದರೆ ಅದು ಪಾಕಿಸ್ತಾನದ ಸೇನೆಗೆ ಭಾರಿ ದೊಡ್ಡ ಹಿನ್ನಡೆ ಆಗಿಬಿಟ್ಟು ಇಡೀ ಬಲೂಚಿಸ್ತಾನವನ್ನು ಬಲೂಚ್ ಲಿಬರೇಷನ್ ಆರ್ಮಿ ವಶಕ್ಕೆ ಪಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಜನವರಿ 31ನೇ ತಾರೀಕು ಶನಿವಾರ ಬಲೂಚ್ ಲಿಬರೇಷನ್ ಆರ್ಮಿ, ಮಜೀದ್ ಬ್ರಿಗೇಡ್ ಹಾಗೂ ಇತರೆ ಬಲೂಚ್ ಹೋರಾಟಗಾರ ಸಂಘಟನೆಗಳೇನಿದಾವೆ ಇವರೆಲ್ಲರೂ ಸೇರ್ಕೊಂಡು ಕೋಆರ್ಡಿನೇಟ್ ಆಗಿ ಒಂದು ದಾಳಿಯನ್ನ ನಡೆಸಿದ್ದಾರೆ. ಇದು ಅಕ್ಷರಶಃ ಪಾಕಿಸ್ತಾನದ ಸೇನೆಯನ್ನ ನಡುಗಿಸಿ ಬಿಟ್ಟಿದೆ. ಸೇನೆ ಓಡ್ ಹೋಗಿದೆ. ಈ ಹಿಂದಿನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ದಾಳಿಗೂ ಈಗಿನ ದಾಳಿಗೂ ಏನಪ್ಪಾ ವ್ಯತ್ಯಾಸ ಕೇಳಿದ್ರೆ, ಈ ಹಿಂದೆ ಮಿತ್ರರೇ ನಾನು ಆಗ್ಲೇ ಹೇಳಿದಾಗೆ ಒಂದೊಂದು ನಗರವನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಇದೇ ಮೊದಲ ಬಾರಿಗೆ ಬಲೂಚಿಸ್ತಾನದ ಪ್ರಮುಖ 12 ನಗರಗಳನ್ನು ಟಾರ್ಗೆಟ್ ಮಾಡಿ ಒಟ್ಟು 48 ಕಡೆಗಳಲ್ಲಿ ದಾಳಿ ಮಾಡಿದ್ದಾರೆ. ದಾಳಿಯಾದಂತಹ ನಗರಗಳ ಪಟ್ಟಿಯಲ್ಲಿ ಗ್ವಾದಾರ್ ಇದೆ. ಗ್ವಾದಾರ್ ನಿಮಗೆಲ್ಲ ಗೊತ್ತು, ಸಿಪೆಕ್ ಕಾರಿಡಾರ್ನ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಭಾಗ. ಗ್ವಾದಾರ್ನಲ್ಲಿ ಬಂದರನ್ನ ಚೈನಾ ನಿರ್ಮಾಣ ಮಾಡಿಟ್ಕೊಂಡಿದೆ. ಈಗ ಆ ಗ್ವಾದಾರ್ಗೆ ನುಗ್ಗಿ ಬಲೂಚ್ ಆರ್ಮಿಗಳು ಹೊಡೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮತ್ತೊಂದು ಬಂದರು ನಗರವಾದಂತಹ ಫನ್ನಾ ಮೇಲೂ ಕೂಡ ದಾಳಿ ನಡೆದಿದೆ. ಹಾಗೆ ಬಲೂಚಿಸ್ತಾನದ ರಾಜಧಾನಿಯಾಗಿರುವಂತಹ ಕ್ವೆಟಾ ಜೊತೆಗೆ ಕಲಾತ್, ಹೀಗೆ ಒಟ್ಟು 12 ನಗರಗಳ ಮೇಲೆ ಏಕಕಾಲಕ್ಕೆ ಬಲೂಚ್ ಲಿಬರೇಷನ್ ಆರ್ಮಿ ದಾಳಿಯನ್ನ ನಡೆಸಿದೆ. ಬಲೂಚ್ ಲಿಬರೇಷನ್ ಆರ್ಮಿ ಟಾರ್ಗೆಟ್ ಮಾಡಿದ್ದು ಪಾಕಿಸ್ತಾನದ ಸೇನೆಯನ್ನ, ಬಲೂಚಿಸ್ತಾನ ಪ್ರಾಂತ್ಯದ ಪೊಲೀಸರನ್ನ ಹಾಗೂ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳನ್ನ. ಈ ದಾಳಿಯಲ್ಲಿ ಒಟ್ಟು 89 ಪಾಕಿಸ್ತಾನದ ಸೈನಿಕರನ್ನ ಹತ್ಯೆ ಮಾಡಿದೀವಿ ಅಂತ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಹೇಳ್ಕೊಂಡಿದೆ. ಹಾಗೆ ಒಟ್ಟು 18 ಮಂದಿ ಪಾಕ್ ಸೈನಿಕರು ಮತ್ತು ಅಧಿಕಾರಿಗಳನ್ನ ಸೆರೆ ಹಿಡಿದಿರೋದಾಗಿ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಘೋಷಣೆ ಮಾಡಿದೆ. ಆದರೆ ಪಾಕಿಸ್ತಾನ ಇದನ್ನು ಒಪ್ಕೊಂಡಿಲ್ಲ. ಕೇವಲ 10 ಜನ ಮಾತ್ರ ಸತ್ತು ಹೋಗಿದ್ದಾರೆ ಈ ದಾಳಿಯಲ್ಲಿ. ಬದಲಾಗಿ ಪಾಕಿಸ್ತಾನದ ಸೇನೆ ನಡೆಸಿದಂತಹ ಪ್ರತಿ ದಾಳಿಗೆ ಬಲೂಚಿಸ್ತಾನದ 80 ಉಗ್ರಗಾಮಿಗಳು ಸತ್ತು ಹೋಗಿದ್ದಾರೆ ಅಂತೇಳಿ ಪಾಕಿಸ್ತಾನದ ಸೇನೆ ಹೇಳ್ಕೊಂಡಿದೆ. ಇಲ್ಲಿ ಇಬ್ರು ಕ್ಲೈಮ್ ಮಾಡ್ತಾ ಇದಾರಲ್ಲ, ಇದೆರಡೂ ಕೂಡ ವೆರಿಫೈ ಆಗಿದ್ದಲ್ಲ. ಅಂದ್ರೆ ಯಾರೋ ಹೋಗಿ ನೋಡ್ಬಿಟ್ಟು ಸುದ್ದಿಯನ್ನ ಪ್ರಕಟಿಸಿರೋದಲ್ಲ. ಇಬ್ರು ಅವರಿಗವರೇ ಹೇಳ್ಕೊಳ್ತಾ ಇರುವಂತಹ ಸುದ್ದಿ ಇದು.
ಆದರೆ ಮಿತ್ರರೇ, ಸತ್ಯ ಯಾವುದಿರಬಹುದು, ಯಾರ ಕೈ ಮೇಲಾಗಿರಬಹುದು, ಇದು ಹೇಗೆ ನಮಗೆ ತಿಳಿಯುತ್ತೆ ಅಂತಂದ್ರೆ, ಈ ದಾಳಿ ಆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಕೆಲವು ವಿಡಿಯೋಗಳನ್ನು ನೋಡಿದ್ರೆ ಪಾಕಿಸ್ತಾನದ ಸೈನಿಕರಿಗೆ ಯಾವ ಮಟ್ಟಿಗೆ ಬಲೂಚಿಗಳು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟಾದಲ್ಲಿ ನಡೆದಂತಹ ಒಂದು ದಾಳಿಯ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಅದು ಹೇಗಿದೆ ಕೇಳಿದ್ರೆ, ಕ್ವೆಟಾ ನಗರದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಪಡೆಗಳು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ನೋಡ್ಬಿಟ್ಟು ಅಲ್ಲಿನ ಜನ ಚಪ್ಪಾಳೆ ತಟ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೈನಿಕರು ಇದ್ದಂತಹ ಒಂದು ಹೆಲಿಕಾಪ್ಟರ್ ಪಲಾಯನಗೈತಾ ಇದೆ. ಈ ದೃಶ್ಯ ಕಂಡು ಬಂದಿದ್ದು ಯಾವುದೋ ಇಂಟೀರಿಯರ್ ಪ್ಲೇಸ್ನಲ್ಲ, ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾದಲ್ಲಿ, ತೀರಾ ಇಂಪಾರ್ಟೆಂಟ್ ಆದಂತಹ ನಗರ. ಅಲ್ಲಿಂದ ಪಾಕಿಸ್ತಾನದ ಸೇನೆ ಹೆಲಿಕಾಪ್ಟರ್ನಲ್ಲಿ ಓಡ್ ಹೋಗಿದೆ. ಇನ್ನೊಂದು ಕಡೆಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯ ಸೈನಿಕರು ಬೀದಿಯಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದು ಅಂತ ನಿಮಗೆ ನೀವೇ ಊಹೆ ಮಾಡ್ಕೊಳ್ಳಿ. ಹಾಗೆ ವರನಾಚ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಪಾಕಿಸ್ತಾನದ ಮಿಲಿಟರಿ ಕ್ಯಾಂಪ್ ಇತ್ತು. ಅದಕ್ಕೆ ನುಗ್ಗದಂತಹ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಸೈನಿಕರು ಆ ಮಿಲಿಟರಿ ಕ್ಯಾಂಪ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿರುವಂತಹ ಸೈನಿಕರನ್ನ ಸೆರೆ ಹಿಡಿದುಬಿಟ್ಟು ಬಹಿರಂಗ ಪರೇಡ್ ನಡೆಸಿದ್ದಾರೆ. ಈ ಹಿಂದೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಅಫ್ಘಾನ್ ಸೈನಿಕರು ಪಾಕಿಸ್ತಾನದ ಸೈನಿಕರನ್ನ ಸೆರೆ ಹಿಡಿದು ಯಾವ ರೀತಿಯಾಗಿ ಪರೇಡ್ ಮಾಡಿದ್ರೋ ಅದೇ ರೀತಿಯಾಗಿ ಬಲೂಚಿಸ್ತಾನದ ಆರ್ಮಿಯ ಸೈನಿಕರು ಕೂಡ ಮಾಡಿದ್ದಾರೆ. ಹಾಗೆ ನೌಷ್ಕಿ ನಗರದ ಡಿಸಿಯನ್ನ ಸೆರೆ ಹಿಡಿದುಬಿಟ್ಟು ಆ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಒಂದೇನು ಅರ್ಥ ಆಗತ್ತೆ ಕೇಳಿದ್ರೆ, ನಿನ್ನೆ ನಡೆದಂತಹ ಈ ದಾಳಿಯಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಮೇಲುಗೈಯನ್ನ ಸಾಧಿಸಿದೆ. ಪಾಕಿಸ್ತಾನದ ಸೇನೆ ಹೆದರಿ ಓಡ್ ಹೋಗಿದೆ. ಹೀಗಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಏನ್ ನಂಬರ್ ಕೊಡ್ತಾ ಇದೆಯಲ್ಲ, ನಾವು 89 ಪಾಕಿಸ್ತಾನದ ಸೈನಿಕರನ್ನ ಹತ್ಯೆ ಮಾಡಿದೀವಿ ಅಂತ, ಅದು ಸ್ವಲ್ಪ ರಿಯಾಲಿಟಿಗೆ ಹತ್ರ ಇದ್ರೂ ಇರಬಹುದೇನೋ. ಪಾಕಿಸ್ತಾನದ ಸೇನೆ ದಾಳಿ ಮಾಡಿದ್ದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಸದ್ಯ ಬಲೂಚ್ ಲಿಬರೇಷನ್ ಆರ್ಮಿ ಏನು ಕ್ಲೈಮ್ ಮಾಡ್ತಾ ಇದೆ ಕೇಳಿದ್ರೆ, ನಾವು ಅನೇಕ ನಗರದ ಕಂಟ್ರೋಲ್ ಪಡೆದಿದ್ದೀವಿ, ಸ್ವತಂತ್ರಕ್ಕೆ ಬಹಳ ಹತ್ತಿರ ಆಗಿದ್ದೀವಿ ಅಂತ ಅವರು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಪಾಕಿಸ್ತಾನದ ಪರಮ ಮಿತ್ರ ಅಮೆರಿಕ ಇದೆಯಲ್ಲ, ಇಲ್ಲಿ ಅಮೆರಿಕ ಅನ್ನೋದಕ್ಕಿಂತಲೂ ಕೂಡ ಟ್ರಂಪ್ ಸರ್ಕಾರ ಅಂತಂದ್ರೆ ಹೆಚ್ಚು ಸೂಕ್ತ ಆಗುತ್ತೆ. ಆ ಟ್ರಂಪ್ ಸರ್ಕಾರ ಈ ದಾಳಿ ಆಗೋದಕ್ಕೆ ಕೆಲವೇ ಸಮಯದ ಮುಂಚೆ ಒಂದು ಟ್ರಾವೆಲ್ ಅಡ್ವೈಸರಿಯನ್ನ ರಿಲೀಸ್ ಮಾಡಿತ್ತು. ಅದರಲ್ಲಿ ಅಮೆರಿಕ ತನ್ನ ಜನರಿಗೆ ಏನನ್ನ ಹೇಳಿತ್ತು ಕೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯ ಜೊತೆಗೆ ಖೈಬರ್ ಪಖ್ತೂನ್ವಾ ಪ್ರಾಂತ್ಯ ಹಾಗೆ POK ಈ ಎಲ್ಲಾ ಪ್ರದೇಶಗಳಿಗೆ ಅಮೆರಿಕದ ಸಿಟಿಸನ್ಸ್ಗಳು ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರದು. ಯಾಕೆ ಅಂತಂದ್ರೆ ಅದು ಪಾಕಿಸ್ತಾನದ ಕಂಟ್ರೋಲ್ನಲ್ಲಿಲ್ಲ, ಜೊತೆಗೆ ನಮ್ಮ ಕಂಟ್ರೋಲ್ನಲ್ಲೂ ಕೂಡ ಇಲ್ಲ. ಹೀಗಂತ ಅಮೆರಿಕ ಟ್ರಾವೆಲ್ ಅಡ್ವೈಸರಿಯನ್ನ ರಿಲೀಸ್ ಮಾಡಿತ್ತು. ಇದನ್ನ ನೋಡಿದಾಗ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಅಮೆರಿಕದ ಗುಪ್ತಚರ ಇಲಾಖೆಗೆ ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ನಡೆಯುವಂತಹ ಈ ದಾಳಿ ಏನಿದೆ ಇದು ಮೊದಲೇ ತಿಳಿದಿತ್ತು. ಹೀಗಾಗಿ ಅವರು ಈ ಟ್ರಾವೆಲ್ ಅಡ್ವೈಸರಿಯನ್ನ ರಿಲೀಸ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಇಲ್ಲದೆ ಹೋದ್ರೆ ಅವ್ರು ಹೇಗೆ ಹೇಳೋದಕ್ಕೆ ಸಾಧ್ಯ? ಪಾಕಿಸ್ತಾನದ ಈ ಎಲ್ಲಾ ಪ್ರಾಂತ್ಯಗಳು ಪಾಕಿಸ್ತಾನದ ಸರ್ಕಾರದ ಕಂಟ್ರೋಲ್ನಲ್ಲಾಗ್ಲಿ ಅಥವಾ ಅಮೆರಿಕದ ಕಂಟ್ರೋಲ್ನಲ್ಲಾಗ್ಲಿ ಇಲ್ಲ. ಹೀಗಾಗಿ ನೀವು ಅಲ್ಲಿಗೆ ಹೋಗಬೇಡಿ. ಹೀಗೆ ಅಮೆರಿಕ ಟ್ರಾವೆಲ್ ಅಡ್ವೈಸರಿಯನ್ನ ರಿಲೀಸ್ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ಒಟ್ಟು 48 ಕಡೆಗಳಲ್ಲಿ ದಾಳಿಯಾಗಿದೆ. 12 ನಗರಗಳು ಟಾರ್ಗೆಟ್ ಆಗಿದ್ದಾವೆ. ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಗೂ ಅವರು ಕೊಡ್ತಾ ಇರುವಂತಹ ಪೋಸ್ಟ್ಗೂ ಒಂದಕ್ಕೊಂದು ಮ್ಯಾಚೇ ಆಗ್ತಾ ಇಲ್ಲ. ಒಂದು ಕಡೆ ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆಗೆ ಹೋಗ್ಬಿಟ್ಟು ಸೇನಾ ಒಪ್ಪಂದ ಮಾಡಿಕೊಳ್ಳುತ್ತೆ. ಒಂದು ವೇಳೆ ನಿಮ್ಮ ದೇಶದ ಮೇಲೆ ದಾಳಿ ಆದ್ರೆ ಅದು ನಮ್ಮ ದೇಶದ ಮೇಲೆ ದಾಳಿ ಆದ ಹಾಗೆ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತ. ಇದು ಸಾಲದು ಎಂಬಂತೆ ಈಗ ಇಸ್ಲಾಮಿಕ್ ನ್ಯಾಟೋವನ್ನು ಸ್ಥಾಪನೆ ಮಾಡೋದಕ್ಕೆ ಟರ್ಕಿಗೂ ಕೂಡ ಅಪ್ರೋಚ್ ಮಾಡಲಾಗಿದೆ. ಟರ್ಕಿ, ಸೌದಿ ಅರೇಬಿಯಾ, ಪಾಕಿಸ್ತಾನ 3 ದೇಶಗಳು ಸೇರ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದವೆ. ಇದು ಸಾಲದು ಅಂತ ಹೇಳಿ ಟ್ರಂಪ್ ಅವರ ಗಾಜಾ ಪೀಸ್ ಬೋರ್ಡ್ಗೂ ಕೂಡ ಪಾಕಿಸ್ತಾನ ಈಗ ಸದಸ್ಯ ದೇಶ. ಯಾಕಿದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಕಿಸ್ತಾನದ ಸೇನೆ ಏನ್ ಪೋಸ್ಟ್ ಕೊಡ್ತಾ ಇದೆ, ಇಡೀ ರೀಜನ್ ನಲ್ಲಿ ಸ್ಟೆಬಿಲಿಟಿಯನ್ನ ಸಾಧಿಸೋದಕ್ಕೆ ಪಾಕಿಸ್ತಾನದ ಸೇನೆಗೆ ಶಕ್ತಿ ಇದೆ, ನಾವೊಂದು ರೀಜನಲ್ ಪವರ್ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಆದರೆ ಮಿತ್ರರೇ, ಪಾಕಿಸ್ತಾನದ ಒಳಗೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸ್ತಾ ಇರುವಂತಹ ದಾಳಿಯನ್ನ ತಡೆಯೋದಕ್ಕೆ ಪಾಕಿಸ್ತಾನದ ಸೇನೆಗೆ ಆಗ್ತಾ ಇಲ್ಲ. ಅಂತಹದ್ರಲ್ಲಿ ಇವರು ವಿದೇಶಿ ಶಕ್ತಿಗಳನ್ನ ಹೇಗೆ ಎದುರಿಸೋದಕ್ಕೆ ಸಾಧ್ಯ? ಪಾಕಿಸ್ತಾನದ ಸೇನೆಗೆ ಆ ದಮ್ಮು ತಾಕತ್ತು ಇದೆಯಾ? ಇಷ್ಟಾದ್ರೂ ಸಹ ಈ ಪಾಕಿಸ್ತಾನವನ್ನ ನಂಬಿಕೊಂಡು ಸೈನಿಕ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದಾವಲ್ಲ ಸೌದಿ ಮತ್ತು ಟರ್ಕಿ, ಅವ್ರ ಪರಿಸ್ಥಿತಿ ಹೇಗಿರಬೇಕು ಯೋಚನೆ ಮಾಡಿ. ಇದಿಷ್ಟು ಪಾಕಿಸ್ತಾನದ ಒಳಗಾದಂತಹ ದಾಳಿಯ ವಿಚಾರವಾದ್ರೆ, ಇನ್ನೊಂದು ವಿಷಯವನ್ನ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಹೇಳ್ಬಿಡ್ತೀನಿ. ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಇದಾರಲ್ಲ, ನನಗೆ ಅವ್ರನ್ನ ನೋಡಿದ್ರು ಒಂಥರ ಖುಷಿ. ನಾನು ಅವರನ್ನ ಯಾವಾಗಲೂ ಕೂಡ ಪಾಕಿಸ್ತಾನದ ದೊಡ್ಡ ಪಪ್ಪು ಅಂತ ಅಂದುಕೊಳ್ತೀನಿ. ಸಣ್ಣ ಪಪ್ಪು ಯಾರು ಅಂತ ನಿಮಗೆಲ್ಲ ಗೊತ್ತಲ್ಲ, ಬಿಲಾವಲ್ ಭುಟ್ಟೋ. ಶಾಬಾಜ್ ಶರೀಫ್ ಕುರಿತಾಗಿ ಯಾಕೆ ಹೀಗೆ ಅನ್ಸುತ್ತೆ ಕೇಳಿದ್ರೆ, ಅವರು ಗೊತ್ತೋ ಗೊತ್ತಿಲ್ಲದೆಯೋ ಸತ್ಯವನ್ನ ಹೇಳ್ತಾರೆ. ಕೆಲವರು ಸತ್ಯವನ್ನ ಹೇಳಿದ್ರೆ ಅದು ಅವರ ದೊಡ್ಡತನ ಆಗಿರುತ್ತೆ, ಇನ್ನು ಕೆಲವರು ಸತ್ಯವನ್ನ ಕಕ್ಕಿದ್ರೆ ಅದು ಅವರ ದಡ್ಡತನ ಆಗಿರುತ್ತೆ.
ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಯಾವಾಗಲೂ ಕೂಡ ಈ ಎರಡನೇ ಕೆಟಗರಿಯಲ್ಲೇ ಬರುವಂಥ ನಾಯಕ. ಅವರು ಯಾವಾಗ ಸತ್ಯ ಹೇಳಿದಾರೋ ಆವಾಗೆಲ್ಲ ಪಾಕಿಸ್ತಾನ ಬಹಳ ದೊಡ್ಡ ಮುಜುಗರವನ್ನು ಎದುರಿಸಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಆಪರೇಷನ್ ಸಿಂಧೂರಕ್ಕೆ ಒಂದು ತಾತ್ಕಾಲಿಕವಾಗಿ ವಿರಾಮ ಬಿತ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದವರು ಪೋಸ್ಟ್ ಕೊಟ್ಟರು, ನಾವು ಯುದ್ಧವನ್ನು ಗೆದ್ದಿದ್ದೀವಿ, ಭಾರತಕ್ಕೆ ಹೊಡೆದು ಬಿಟ್ಟಿದ್ದೀವಿ, ಆ ಏರ್ ಬೇಸ್ ಅನ್ನು ನಾಶ ಮಾಡಿದ್ದೀವಿ, ಈ ಏರ್ ಬೇಸ್ ಅನ್ನು ನಾಶ ಮಾಡಿದ್ದೀವಿ, ರಫೇಲ್ ಅನ್ನು ಉರುಳಿಸಿದ್ದೀವಿ. ಗೊತ್ತಲ್ಲ ನಿಮಗೆ ಪಾಕಿಸ್ತಾನದವರು ಹೇಗೆಲ್ಲ ಆಡಿದ್ರು ಅಂತ. ಹೀಗೆ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಸರ್ಕಾರ ಪೋಸ್ಟ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಿಂತ್ಕೊಂಡು ಭಾರತ ನಮ್ಮ ಮೇಲೆ ಬ್ರಹ್ಮೋಸ್ ದಾಳಿಯನ್ನ ಮಾಡಿತು, ನಾವು ಭಾರತಕ್ಕೆ ಹೊಡೆಯೋದಕ್ಕೆ ನಮಾಜ್ ಮಾಡಿಬಿಟ್ಟು ರೆಡಿಯಾಗಿ ನಿಂತ್ಕೊಂಡಿದ್ವಿ, ಆದರೆ ಅಷ್ಟರಲ್ಲಾಗಲೇ ಭಾರತದ ಬ್ರಹ್ಮೋಸ್ಗಳು ನಮ್ಮ ಅನೇಕ ಏರ್ ಬೇಸ್ಗಳನ್ನು ಧ್ವಂಸ ಮಾಡಿ ಹಾಕ್ಬಿಟ್ವು. ಹೀಗಂತ ಪಾಕಿಸ್ತಾನದ ಪ್ರಧಾನಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಂದ್ರೆ ಸತ್ಯವನ್ನ ಕಕ್ಕಿದ್ರು. ಈಗಲೂ ಸಹ ಅಷ್ಟೇ, ಪಾಕಿಸ್ತಾನದಲ್ಲಿ ಶುಕ್ರವಾರ ಒಂದು ರಫ್ತುದಾರರ ಸಮಾವೇಶ ನಡೀತು, ಜನವರಿ 30ನೇ ತಾರೀಕು. ಅದನ್ನು ಉದ್ದೇಶಿಸಿ ಮಾತನಾಡಿದಂತಹ ಶಾಬಾಜ್ ಶರೀಫ್ ಅವರು, ಪಾಕಿಸ್ತಾನದಲ್ಲಿ ಇವತ್ತು ಹೈಬ್ರಿಡ್ ಮಾಡೆಲ್ನ ಸರ್ಕಾರ ಇದೆ, ಸರ್ಕಾರದ ಎಲ್ಲಾ ನೀತಿ ನಿರ್ಧಾರಗಳಲ್ಲಿ ಆಸಿಮ್ ಮುನೀರ್ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಹೀಗಂತ ಓಪನ್ ಆಗಿ ಒಪ್ಕೊಂಡ್ರು. ಅಂದ್ರೆ ಮಿತ್ರರೇ, ಪಾಕಿಸ್ತಾನದಲ್ಲಿ ಸರ್ಕಾರವನ್ನ ಶಾಬಾಜ್ ಶರೀಫ್ ನಡೆಸ್ತಾ ಇಲ್ಲ, ಆಸಿಮ್ ಮುನೀರ್ ನಡೆಸ್ತಾ ಇರೋದು ಅನ್ನೋದನ್ನ ಪರೋಕ್ಷವಾಗಿ ಪಾಕಿಸ್ತಾನದ ಪ್ರಧಾನಿಯೇ ಒಪ್ಕೊಂಡ್ರು. ಅವರಲ್ಲಿಗೆ ಮಾತನ್ನ ನಿಲ್ಲಿಸಿಲ್ಲ, ಅದಕ್ಕೆ ಮುಂದುವರೆದು ಹೇಳ್ತಾರೆ, ಇವತ್ತು ನಾವು ಅನೇಕ ದೇಶಗಳಿಗೆ ಸಾಲವನ್ನ ಕೇಳೋದಕ್ಕೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಆಸಿಮ್ ಮುನೀರ್ ಇಬ್ಬರೂ ಕೂಡ ಹೋಗ್ಬಿಟ್ಟು ಬೆಗ್ ಮಾಡ್ತಾ ಇದ್ದೀವಿ, ಹಣಕ್ಕೋಸ್ಕರವಾಗಿ ಜಗತ್ತನ್ನ ಸುತ್ತುವಂತಹ ಸಂದರ್ಭದಲ್ಲಿ ನಮಗೆ ನಾಚಿಕೆ ಆಗ್ತಾ ಇದೆ. ಹಾಗೆ ನಾನು ಮತ್ತು ಆಸಿಮ್ ಮುನೀರ್ ಹಣಕ್ಕೋಸ್ಕರವಾಗಿ ಹತಾಶರಾಗಿ ರಾಜಿಯನ್ನ ಕೂಡ ಮಾಡ್ಕೊಂಡಿದೀವಿ, ಹೀಗಂತ ಪಾಕಿಸ್ತಾನದ ದಯನೀಯ ಸ್ಥಿತಿಯನ್ನ ಶಾಬಾಜ್ ಶರೀಫ್ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಯಾಕಿಷ್ಟೊಂದು ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಪರಿಸ್ಥಿತಿ ಆಗಿದೆ. ನಾನು ಹಿಂದೆ ಕೂಡ ನಿಮಗೆ ಹೇಳಿದ್ದೆ, ಪಾಕಿಸ್ತಾನದ ಒಟ್ಟಾರೆಯಾಗಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರುವಂತಹದ್ದು $19 ಬಿಲಿಯನ್, ಆದರೆ ಅವರ ವಿದೇಶಿ ಸಾಲ ಇರುವಂತಹದ್ದು $135 ಬಿಲಿಯನ್. ಪಾಕಿಸ್ತಾನದ GDPಗೂ ಪಾಕಿಸ್ತಾನದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗೂ ಅವರ ವಿದೇಶಿ ಸಾಲಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಯಾವಾಗ ಬೇಕಾದರೂ ಪಾಕಿಸ್ತಾನ ಟೋಟಲಿ ಬ್ಯಾಂಕ್ ಕರಪ್ಟ್ ಆಗಿ ಜಗತ್ತಿನ ಮುಂದೆ ಬೆತ್ತಲಾಗಿ ನಿಲ್ಲಬಹುದು. ಅಂತಹ ಪರಿಸ್ಥಿತಿಯನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಈ ಕಾರಣದಿಂದ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಅವರ ಬಾಯಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಸತ್ಯ ಹೊರಬರ್ತಾ ಇದೆ. ನಮಗೆ ಹೇಸಿಗೆ ಆಗ್ತಾ ಇದೆ, ನಾವು ಸಾಲ ಪಡೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವಮಾನವನ್ನು ಎದುರಿಸ್ತಾ ಇದ್ದೀವಿ ಅಂತ. ಇದಿಷ್ಟು ಮಿತ್ರರೇ ಪಾಕಿಸ್ತಾನದ ದಯನೀಯ ಸ್ಥಿತಿ ಮತ್ತು ಪಾಕಿಸ್ತಾನದಲ್ಲಿ ರೀಸೆಂಟ್ ಆಗಿ ಆದಂತಹ ಕೆಲವೊಂದಷ್ಟು ಅಟ್ಯಾಕ್ಗಳ ಕುರಿತಾಗಿ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ